ನಿಜ ನಿನಗೆ ಗೊತ್ತಾಗಿದ್ದಕ್ಕೆ ನನ್ ಪ್ರೀತಿ ನಾನು ದೊಡ್ಡದಾಗಿ ಕಾಣಿಸಿದ್ವಿ. ಅದೇ ನಿಜ ಗೊತ್ತಾಗದೆ ಇದ್ದಿದ್ರೆ ಈಗ್ಲೂ ಈ ಕ್ಷಣಕ್ಕೂ ಕೂಡ ನಿನ್ ದೃಷ್ಟಿಲಿ ನಾನೇ ತಾನೇ ಕೆಟ್ಟೋಳು. ನಿನ್ ಪ್ರೀತಿನ ಬೇಡ ಅಂದು ಅಮೆರಿಕಾಗೆ ಹೊರಟೋಗ್ತಿರೋ ಸ್ವಾರ್ಥಿನೇ ಅಲ್ವಾ ನಾನು. ಇವತ್ತು ನೀನ್ ಇಷ್ಟೆಲ್ಲ ಹೇಳ್ತಿದ್ರು ನಾನ್ ಕೇಳಿಸ್ಕೊಂಡೆ. ಆದ್ರೆ ಅವತ್ತು ನಿನಗೂ ನಿಮ್ಮಮ್ಮನಿಗೂ ಮಾಡದೆ ಇರೋ ತಪ್ಪಿಗೆ ಸಾರಿ ಕೇಳ್ದೆ ನಾನು. ಆದ್ರೂ ನನ್ ಮಾತನ್ನ ನೀನ್ ಕೇಳಿಸ್ಕೊಂಡ್ಯಾ? ಸ್ವಲ್ಪ ಹೊತ್ತು ನನ್ ಮಾತನ್ನ ಕೇಳೋ ತಾಳ್ಮೆನೆ ಇಲ್ದೇ ಇರುವಾಗ ಬೇಡ ಸೀನು, ಬೇಡ. ಒಬ್ರು ಕೊಡೋ ನಂಬಿಕೆಯಿಂದ ಯಾವ ಪ್ರೀತಿನೂ ನಿಂತ್ಕೊಳ್ಳಲ್ಲ. ಬೇರೆ ಆದ ದಾರಿಯಲ್ಲಿ ಬೇರೆ ಬೇರೆಯಾಗಿ ಬದುಕೋದನ್ನ ಶುರು ಮಾಡಿದ್ಮೇಲೆ ಹಾಗೆ ಹೊರಟೋಗೋದೇ ಒಳ್ಳೇದು. ಹಾಗನ್ಬೇಡ ಆದ್ಯ, ಇನ್ನೊಂದ್ಸಲ ಹೀಗಾಗಲ್ಲ. ನನಗೊಂದೇ ಒಂದು ಅವಕಾಶ ಕೊಡು. ಆಲ್ರೆಡಿ ಒಂದ್ಸಲ ತಗೊಂಡಿದ್ಯಾ ಸೀನು. ನೀನು ಇದೇ ಚಾರುನ ಬೇಡ ಅಂದು ನಾನ್ ಬೇಕು ಅಂತ ಅವಕಾಶ ತಗೊಂಡಿದ್ಯಾ. ಮತ್ತೆ ನೀನೇ ಮನ್ಸ್ ಬದಲಾಯಿಸ್ಕೊಂಡೆ. ಇವತ್ತು ನಿಜ ಗೊತ್ತಾಯ್ತು ಅಂತ ಒಂದಾಗ್ಬಿಟ್ರೆ ನಾಳೆ ಮದ್ವೆ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಆಗ ಬೇರೆ ಆದ್ರೆ ನೀನು ನಾನು ಅಲ್ಲ, ಇಡೀ ಕುಟುಂಬನೇ ನೋವು ಅನುಭವಿಸುತ್ತೆ. ಚಂಚಲವಾಗಿರೋ ನಿನ್ನ ಮನಸ್ ಜೊತೆ ಪ್ರಯಾಣ ಅಂದ್ರೆ ಮತ್ತೆ ಮತ್ತೆ ನಾವ್ ಈ ರೀತಿ ಮಾತಾಡ್ಕೊಳ್ಳೋ ಸಂದರ್ಭಗಳು ಬರ್ತಾನೆ ಇರುತ್ತೆ. ಪ್ರೀತಿಸೋದು ತುಂಬಾ ಸುಲಭ ಸೀನು. ಆ ಪ್ರೀತಿನ 100 ಕಾಲ ಕಾಪಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಇಲ್ಲ ಆದ್ಯ, ಇದೊಂದ್ಸಲ ನನ್ ಮಾತು ಕೇಳು. ಇನ್ನೊಂದ್ಸಲ ಯಾವತ್ತು ಈ ತರ ತೊಂದರೆ ಆಗಲ್ಲ. ನನ್ ತಪ್ಪು ನನಗೆ ಗೊತ್ತಾಯ್ತಲ್ವಾ? ಗೊತ್ತಾಗಿರೋದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅದೇ ಗೊತ್ತಾಗದೆ ಇದ್ದಿದ್ರೆ ನಾನ್ ಯಾರೋ ನೀನ್ ಯಾರೋ ಅಷ್ಟೇ ತಾನೆ. ಗೊತ್ತಾದ್ರೆ ಒಂಥರ, ಗೊತ್ತಾಗದೆ ಇದ್ದಾಗ ಒಂಥರ ಅಲ್ಲ ಸೀನು. ಒಬ್ರನ್ನ ನಿನ್ನವರು ಅನ್ಕೊಂಡ್ಮೇಲೆ, ನಿನ್ ಜೊತೆ ಸೇರಿ ಅವ್ರು ನಡಿಬೇಕು ಅಂತ ಅನ್ಕೊಂಡ್ಮೇಲೆ ತಪ್ಪಾಗ್ಲಿ ಒಪ್ಪಾಗ್ಲಿ ಆ ವ್ಯಕ್ತಿನ ನಂಬೇಕು. ಹೀಗೆ ನಿಜ ಗೊತ್ತಾಗದೆ ಹೋದ್ರೆ ಅನುಮಾನ ಪಡೋದು, ನಿಜ ಗೊತ್ತಾದ್ಮೇಲೆ ಬೇಜಾರ್ ಮಾಡ್ಕೊಳ್ಳೋದು, ಹಾಗೆ ಎಷ್ಟು ದಿನ ಅಂತ ಬದುಕೋದು ಸೀನು?